ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊನ್ಗನೆ ಸೊಪ್ಪಲ್ಲಿ ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಹೊನ್ಗನೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಅಂದ್ರೇ ತುಂಬ ಒಳ್ಳೆಯದು. ಆರೋಗ್ಯದ ಕಣಜ ಅಂತಲೇ ಹೇಳ್ಬೋದು. ಹಾಗೆ ಇದು ಕಣ್ಣಿಗೂ ಕೂಡ ಅಷ್ಟೇ ಒಳ್ಳೆಯದು. ಹಾಗಾಗಿ ಈ ಹೊನ್ಗನೆ ಸೊಪ್ಪು ಸಿಗುತ್ತೆ ನಿಮಗೆ ಸಿಟಿಗಳಲ್ಲೆಲ್ಲ ಮಾರ್ಕೊಂಡು ಕೂಡ ಬರ್ತಾರೆ. ಒಂದು ಬುಟ್ಟಿನಲ್ಲಿ ಎತ್ಕೊಂಡು ಮಾರ್ಕೆಟ್ಗಳಲ್ಲಿ ಸಿಗಲಿಲ್ಲ ಅಂತಂದರೆ ಈ ರೋಡ್ ಸೈಡ್ಗಳಲ್ಲಿ ಮನೆ ಹತ್ರನೇ ಒಂದು ಬುತ್ತಿ ಕಟ್ಕೊಂಡು ಆ ಬುತ್ತಿನಲ್ಲಿ ಮಾರ್ಕೊಂಡು ಬರ್ತಾರೆ. ಹಳ್ಳಿಗಳ ಕಡೆ ಕೇಳಲೇಬೇಡಿ, ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹೊನ್ಗನೆ ಸೊಪ್ಪು ಸಿಗುತ್ತೆ. ಹಾಗಾಗಿ ಈ ಹೊನ್ಗನೆ ಸೊಪ್ಪಲ್ಲಿ ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದ್ರೇ ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಮಳೆಗಾಲಕ್ಕಂತೂ ಹೊನ್ಗನೆ ಸೊಪ್ಪು ಉಪ್ಸಾರು ಮಾಡಿದ್ರೆ ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಹೆಸರು ಕಾಳು ಹಾಕ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ಅಷ್ಟು ಹೆಸರು ಕಾಳನ್ನ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಆ ಹೆಸರು ಕಾಳನ್ನ ಹಾಕ್ಕೊಂಡು ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಬಂದು ನಾಟಿ ಹೆಸರು ಕಾಳು. ಹಾಗಾಗಿ ಹೆಸರು ಕಾಳನ್ನ ನಾನೊಂದು 3 ವಿಸಿಲು ಕೂಗಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಸೊಪ್ಪು ಹಾಕಿಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಹಾಗಾಗಿ ಫಸ್ಟು ನಾನಿಲ್ಲಿ ಹೆಸರು ಕಾಳನ್ನ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ಹೆಸರು ಕಾಳು 3 ವಿಸಿಲ್ ಆದಮೇಲೆ ಚೆನ್ನಾಗಿ ಬೆಂದಿದೆ. ಹಾಗಾಗಿ ನಾನೊಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ಅದೇ ನೀರಿಗೆನೇ ನೀವು ಹೆಸರು ಕಾಳು ಬೇಯಿಸಿರೋ ಅಂಥ ನೀರೇನೇ ಮತ್ತೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಹೊನ್ಗನೆ ಸೊಪ್ಪು ಹಾಕ್ಕೊಬೇಕಾಗುತ್ತೆ. ನೋಡಿ, ಹೊನ್ಗನೆ ಸೊಪ್ಪು ಅಂತಂತಂದರೆ ಈ ಥರ ಇರುತ್ತೆ. ಇದನ್ನು ನಾನಿಲ್ಲಿ ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಪ್ರೆಷರ್ ಹಾಕ್ಸೋದಿಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನೊಂದು ಹಸಿಮೆಣ್ಸಿನ್ಕಾಯಿ ಕೂಡ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಒಂದು ದಾರದಲ್ಲಿ ಹಾಕಿ ಕಟ್ಟಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸೊಪ್ಪಲ್ಲಿ ಅದು ಮಿಕ್ಸ್ ಆಗೋಗ್ಬಿಟ್ರೆ ಸಿಗಲ್ಲ ಅಂತ ಹೇಳಿ ಮೆಣಸಿನ್ಕಾಯಿ ಕೂಡ ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು 10 ನಿಮಿಷ ಆದಮೇಲೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ನೋಡಿ, ಸೊಪ್ಪು ಈಗ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಈ ಸೊಪ್ಪಿಗೆ ನಾವು ಹೆಸರು ಕಾಳು ಬೇಯಿಸ್ಕೊಂಡಿದ್ವಲ್ಲ, ಆ ಹೆಸರು ಕಾಳನ್ನ ಕೂಡ ಹಾಕಿ 1ರಿಂದ 2 ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಹೆಸರು ಕಾಳನ್ನ ನಾನು ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಕಿದ ಹೆಸರು ಕಾಳನ್ನ ಈ ಕುಕ್ಕರ್ಗೆ ಹಸಿರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಎಲ್ಲ ಬೆರೆತ್ಕೊಬೇಕು, ಸೊಪ್ಪು ಕಾಳು ಬೆರೆತ್ಕೊಬೇಕು. ಹಾಗಾಗಿ ನಾನಿಲ್ಲಿ ಮತ್ತೆ 1-2 ಕುದಿಸ್ಕೊತಾ ಇದ್ದೀನಿ. ಅದು ಕುದೀತಾ ಇದ್ದಾಗ ಇಲ್ಲಿ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಬೇಕಾಗುತ್ತೆ. ಹುಣಸೆಹಣ್ಣು ಕೂಡ ನೆನೆಸಿದ್ದು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಳು, ನಾನು ಆವಾಗಲೇ ಹೇಳ್ದಂಗೆ ಕಾಳು ಕೂಡ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೆ. ಬರೀ ಕಾಳು, ಸೊಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ, ಬರೀ ಕಾಳು ಹಾಕೋಣ. ನಾನಿಲ್ಲಿ ಖಾರ ತುಂಬಾ ಕಮ್ಮಿ ಮಾಡ್ತಾ ಇರೋದ್ರಿಂದ ಮಿಕ್ಸಿಗೆ ಹಾಕಿದ್ರೆ ಜಾರಲ್ಲಿ ಸಿಗಲ್ಲ ಅಂತ ಹೇಳಿ ನಾನೊಂದು ಬ್ಲೆಂಡರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಮೆಣಸು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ನೀವು ರುಬ್ಬಕ್ಕೆ ಹಾಕ್ಕೊಬೇಕಾಗುತ್ತೆ. ಮತ್ತು ಕಾಳು ಎತ್ತಿಟ್ಕೊಂಡಿದ್ದಿದ್ವಲ್ಲ, ಆ ಕಾಳನ್ನು ಕೂಡ ನಾವು ಬ್ಲೆಂಡರ್ಗೆ ಸೇರಿಸ್ಕೊಬೇಕಾಗುತ್ತೆ. ಇದಿಷ್ಟು ಕ್ವಾಂಟಿಟಿನೂ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ. ಉಪ್ಸಾರಿನ ಖಾರ ಅಂತಂದರೆ ಇದೇನೆ. ಇದಕ್ಕೆ ಸ್ವಲ್ಪ ನೀವು ನೀರನ್ನು ಯಾವುದೇ ಕಾರಣಕ್ಕೂ ನೀವು ತಣ್ಣೀರು ಹಾಕ್ಕೊಬಾರ್ದು. ಇಲ್ಲಿ ನಾವು ಸೊಪ್ಪು ಕಾಳು ಬೇಯಿಸಿರ್ತೀವಲ್ಲ, ಆ ಸೊಪ್ಪಿನ ನೀರೇ ನಾವು ಹಾಕ್ಕೊಬೇಕಾಗುತ್ತೆ ರುಬ್ಬೇಕಂತಂದರೆ. ಈಗ ಅದು ರುಬ್ಬದಾಗಿದೆ. ಸೊಪ್ಪು ಕಾಳನ್ನ ನಾನಿಲ್ಲಿ ಮತ್ತೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಸೋಸ್ಕೊಂಡಿದ್ದೀನಿ. ನಾನು ಈ ಸಾರನ್ನ ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ಮಡಿಕೆನಲ್ಲಿ ಮಾಡಿದ್ರಂತೂ ಫ್ರೆಂಡ್ಸ್ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಒಂದು ಎಕ್ಸಲೆಂಟಾಗಿಯೇ ನಿಮಗೆ ಟೇಸ್ಟ್ ಕೊಡುತ್ತೆ. ಈಗ ನಾವು ಆ ಸೊಪ್ಪು ಅಂತಹ ನೀರನ್ನೆಲ್ಲ ನಾನಿಲ್ಲಿ ಮಡಿಕೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರ ಕೂಡ ರುಬ್ಬಿದ್ದು ರೆಡಿಯಾಗಿದೆ. ನೋಡಿ, ಹೀಗೆ ರುಬ್ಬಿದ್ದು ರೆಡಿಯಾಗಿದೆ. ಇದನ್ನು ಕೂಡ ಆ ಸೊಪ್ಪಿನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಖಾರ ಹೇಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಖಾರನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಖಾರ ಜಾಸ್ತಿ ಆಗೋಗುತ್ತೆ. ನೋಡಿಕೊಂಡು ಖಾರನ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ.
ಫ್ರೆಂಡ್ಸ್, ಇಲ್ಲಿ ನಾನು ಮಡಿಕೆನಲ್ಲಿ ಮಾಡೋದ್ರಿಂದ ಉರಿ ಸಣ್ಣಗೆ ಕೊಟ್ಕೊಂಡು ನೀವು ಮಾಡಿ. ಮಡಿಕೆನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಉರಿ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮಡಿಕೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಈ ಸಾಂಬಾರನ್ನ ನೀವು ಮಡಿಕೆನಲ್ಲಾಗಲಿ ಯಾವುದಾದ್ರೂ ಪಾತ್ರೆನಲ್ಲಾಗಲಿ ನೀವು ಮಾಡಬೇಕಂದ್ರೂ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ನೋಡಬೇಕು. ಈ ಪಾಯಿಂಟಲ್ಲಿ ನೀವು ಉಪ್ಪು ಖಾರ ಕೂಡ ಟೇಸ್ಟು ನೋಡ್ಬೋದು. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಕೂಡ ಹಾಕೊಬೋದು. ಈ ಸಾರನ್ನ ಬೇರೆ ಸಾಂಬಾರು ಥರ ನೀವು ಚೆನ್ನಾಗಿ ಮಳ್ಳಿಸ್ಬೇಕು ಅನ್ನೋ ಹಾಗಿಲ್ಲ ನೋಡಿ. ಕನ್ಸಿಸ್ಟೆನ್ಸಿ ಕೂಡ ಇಷ್ಟಿದ್ರೆ ನಿಮಗೆ ಸಾಕಾಗುತ್ತೆ. 1-2 ಮಳ್ಳು ಬರಬೇಕು ನೋಡಿ. ಹೀಗೆ ಮಳ್ತಾ ಇದೆ ಅಂತಂದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲ, ಈಗ ನಾವು ಮಳ್ತಾ ಇದೆ ಅಂದರೆ ಒಂದೇ ಒಂದು ಮಳ್ಳು ಮೇಲೆ ಹುಕ್ಕು ಬರ್ತಿದ್ದಂಗೆನೇ ಹುಕ್ಕಕ್ಕೆ ಬಿಡಬಾರ್ದು. ನಾವು ಸ್ಟವ್ ಆಫ್ ಮಾಡಬೇಕಾಗುತ್ತೆ. ಈಗ ನಾನು ಇಲ್ಲಿ ಸ್ಟವ್ ಅದಕ್ಕೆ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹೀಗೆ ಬರುತ್ತೆ. ಹೀಗೆ ಬಂದಾಗ ನೀವು ಗೊತ್ತಾಗ್ತಾ ಇದೆ ನಿಮಗೆ, ಸೈಡಲ್ಲೆಲ್ಲ ಆಲ್ರೆಡಿ ಮಳ್ತಾ ಇದೆ ಸಾಂಬಾರು. ನೀವು ಇಲ್ಲ ನಾವು ಖಾರ ಮಳ್ಳಿಸೋದಿಲ್ಲ ಹಾಗೆ ಮಾಡ್ಕೊತೀವಿ ಅಂತಂದರೆ, ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಸೊಪ್ಪು ಕಾಳು ನೀರು ಅದೇ ಸಪ್ರೇಟಾಗಿ ಮತ್ತು ಖಾರನೇ ಬೇರೆ ಸಪ್ರೇಟಾಗಿ ನೀರು ಹಾಕ್ಕೊಂಡು ಅದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಕೂಡ ನಾವು ಸಾಂಬಾರನ್ನ ಊಟ ಕೂಡ ಮಾಡ್ಬೋದು. ಸಾಂಬಾರು ರೆಡಿ ಮಾಡಿಕೊಂಡು ಕೆಲವ್ರಿಗೆ ಬೇಜಾರಾಗುತ್ತೆ, ಸಾಯೋ ಯಾರು ಈ ಖಾರ ಕಲಿಸ್ಕೊತಿದ್ದ ಅಂಥವ್ರು ಈ ಥರ ನಾವು ಕಲಿಸ್ಬಿಟ್ಟು 1 ಮಳ್ಳು ನೋಡಿ, ಹೀಗೆ 1 ಮಳ್ಳು ಬಂದಾಗ ನಾವು ಆಫ್ ಮಾಡಿಕೊಂಡ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈಗ ನಾನು ಇಲ್ಲೊಂದು ಸ್ಟ್ರೈನರಲ್ಲಿ ಹಾಕ್ಕೊಂಡಿದ್ನಲ್ಲ ಸೊಪ್ಪು ಕಾಳು ಎಲ್ಲ, ಅದನ್ನು ಸೊಪ್ಪನ್ನ ಚೆನ್ನಾಗಿ ನೀರೆಲ್ಲ ಹೋಗೋ ಹಾಗೆ ಹಿಂಡ್ಕೊಬೇಕಾಗುತ್ತೆ. ನೀರು ಹಿಂಡ್ಕೊಂಡ್ರೇ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ನೀರು ಹಿಂಡ್ಕೊತಾ ಇದ್ದೀನಿ. ಸೊಪ್ಪಲ್ಲಿರೋಂತಹ ನೀರು ಹಿಂಡ್ಕೊಬೇಕು. ಇವಾಗ ಆಲ್ರೆಡಿ ಆಗಿದೆ, ಸೊಪ್ಪಲ್ಲಿರೋಂತಹ ನೀರೆಲ್ಲ ಹಿಂಡಾಗಿದೆ. ಇದಕ್ಕೆ ಒಂದು ಸಣ್ಣದಾಗೊಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆ ಹಾಕಿದ್ರೇ ಟೇಸ್ಟು. ಹಾಗಾಗಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಬರೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 2-3 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ, ಪ್ಯೂರ್ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ ಮೇಲೆ 1 ಸ್ಪೂನು ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಕೂಡ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಮುರಿದಿಟ್ಕೊಂಡಿದ್ದೀನಿ. ಆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಈರುಳ್ಳಿ ನಿಮ್ಗೆ ಚೆನ್ನಾಗಿ ಒಂದು ಹಾಫ್ ಬಾಯ್ಲ್ ಆಗಬೇಕು ಅಂದರೆ ಒಂದು ಅರ್ಧ ಬೇಯಬೇಕು, ಪಿಂಕಿಶ್ ಆಗಿ ಬರಬೇಕು. ಅಲ್ಲಿವರೆಗೂ ನಾವು ಹುರ್ಕೊಬೇಕಾಗುತ್ತೆ. ಒಗ್ಗರಣೆ ಹಾಕಿದ್ರೇ ಕಾಳು ಟೇಸ್ಟು. ಹಾಗೆ ಮೊಟ್ಟೆ ಕೂಡ ಹಾಕ್ಕೊಂಡ್ರೆ ಇದಕ್ಕೆ ಒಂದು ಒಳ್ಳೆ ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು. ಆದರೆ ನಾನಿಲ್ಲಿ ಮೊಟ್ಟೆ ಹಾಕ್ತಾಯಿಲ್ಲ. ನಿಮಗೆ ಬೇಕಿದ್ದರೆ ನೀವು ಮೊಟ್ಟೆ ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಕೊಬೋದು. ಇದು ನೀವು ಹುರಿದಾದ್ಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಒಂದು 5-10 ನಿಮಿಷ ಹುರಿದಾದ್ಮೇಲೆ ಮೊಟ್ಟೆ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ನೀವು ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಅದೇ ಸೇಮು ಮೊಟ್ಟೆ ಕೂಡ ಹಾಕ್ಕೊಂಡು ಹುರ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಖಾರ ಬೇಕಿದ್ದರೆ ಉಪ್ಪು ಖಾರ ಮತ್ತೆ ನೀವು ಅಡಿಷ್ನಲ್ಲು ಹಾಕೊಬೋದು. ನೋಡಿ ಇಲ್ಲಿ ನಾನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಒಂದು 5 ನಿಮಿಷ ನಾವು ಇಲ್ಲಿ ಹುರ್ಕೊಬೇಕಾಗುತ್ತೆ. ನಾವು ಸಂಜೆಗೆಲ್ಲ ಎತ್ತಿಡ್ತೀವಿ ಅಂತಂತಂದರೆ ಕಾಯಿ ತುರಿ ಹಾಕ್ಕೊಬೇಡಿ. ಆವಾಗಲೇ ನಾವು ಮಧ್ಯಾಹ್ನನೇ ಊಟ ಖಾಲಿ ಮಾಡ್ತೀವಿ ಅಂತಂತಂದಾಗ ಇಮಿಡಿಯೇಟಾಗಿ ಕಾಯಿ ತುರಿ ಹಾಕ್ಕೊಂಬೇಡು. ನೋಡಿದ್ರಲ್ಲ, ಪಲ್ಯ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಸಾಂಬಾರು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.